ಹಾಂ, ಅವ್ವ ಇಲ್ಲೇದಾಳು. ಇದ ಮಸ್ತ್ ಚಾನ್ಸ್. ಅಯ್ಯ ಹುಡುಗ, ಹಿಂದ್ ಬಂದ ಸುಮ್ಮನೆ ನಿಂತು ಬಿಡುದನ. ಸಣ್ಣವಿದ್ದಾಗನೂ ಹಿಂಗ್ ಹಿಂದಿಂದ ಬಂದ ಹೆದರಿಸ್ತಿದ್ದೆ. ಇಲ್ಲ ಬೇವ, ಏನೋ ವಿಚಾರ ಮಾಡ್ಕೊಂತ ನಿಂತಿದ್ನೆ. ಆ ವಿಚಾರ ಏನಂತ ನಾ ಹೇಳಿ ಮಮ್ಮಿ? ಏನ ನೀ ಏನ್ ಹೇಳ್ತಿ? ಏನ್ ಗೊತ್ತೈತಿ ನಿನಗೆ ನಿನ್ ತಲಿ? ಹಾ, ನಂಗೆಲ್ಲ ಗೊತ್ತೈತ್ ತಗೋ. ನೀ ಫೋನ್ಯಾಗ ಮಾತಾಡೋದನ್ನ ನಾ ಕೇಳಿಸ್ಕೊಂಡೇನೆ. ಏನ ಫೋನ್ಯಾಗ ಮಾತಾಡೋದನ್ನ ಕೇಳಿಸ್ಕೊಂಡಿಯ? ಹಂಗ ನಾ ಯಾರ್ದರ ಜೋಡಿ ಮಾತಾಡುವಾಗ ಹಿಂದ್ ನಿಂತ್ಕೊಂಡ್ ಕೇಳಿಸ್ಕೋಬೇಡಂತ ಎಷ್ಟ್ ಸಲ ಹೇಳಿಲ್ಲ ನಿನಗ? ಮತ್ತು ಈ ಬುದ್ಧಿ ಬಿಡುದೇ ಇಲ್ಲ ನೋಡಿ. ಅಯ್ಯ, ನನ್ನ ಪಾಡಿಗೆ ನಾನು ಹಿತ್ಲಾಕ್ ಕುಂತಿದ್ನೆ. ಪಾಪ ನೀನು ಯಾರು ಇಲ್ಲ ಹಿತ್ಲಾಗ ಅಂತ ತಿಳ್ಕೊಂಡ್ಕಾರ ನಿಮ್ಮ ಫ್ರೆಂಡ್ಸ್ ಜೋಡಿ ತುಡುಗ್ಲೆ ಮಾತಾಡೋದನ್ನ ನನ್ನ ಕಿವಿಗೆ ಬಿತ್ತು. ನಾ ಏನು ಬೇಕಂತ ಕೇಳಿಸ್ಕೊಂಡಿಲ್ಲಪ್ಪ. ನೀನಾಗೆ ಮಾತಾಡಿದ್ದು ನನ್ನ ಕಿವಿಗೆ ಬಿದ್ದೈತಷ್ಟೇ. ಫ್ರೆಂಡ್ಸ್ ಜೊತೆನಾ? ನಾ ಏನ್ ಮಾತಾಡೀನಿ ಫ್ರೆಂಡ್ಸ್ ಜೊತೆ? ನೀ ಏನೇನ್ರ ಹೇಳ್ಬೇಡ ಅವನ್ ಮುಂದೆ ಅಪ್ಪನ ಮುಂದೆ. ನನ್ನ ಕರ್ಕೊಂಡು ಹೋಗಂಗಾರ. ಏನಪ್ಪ ಈ ಕಡೆ ಹೊಂಟಿದ್ದೀರಿ? ಮತ್ತೆ ಏನೋ ಹೇಳಕತ್ತಾಳಲ್ಲ ತಂಗಿ. ಇಲ್ಬೇವ, ಏನ್ ನಿನ್ ಮುಂದೆ ಅದನ್ನ ಹೇಳ್ಬೇಕಂತ ಬರಕತ್ತೀನಿ, ಅಷ್ಟೊತ್ತಾಗ್ಲೇ ಬಂದು ಅಡ್ಡ ಬಾಯಿ ಹಾಕ್ಬಿಟ್ಲಿ ನೋಡ್ದ. ಇಲ್ಲ ಇಲ್ಲ ಮಮ್ಮಿ, ಅಣ್ಣ ಸುಳ್ಳು ಹೇಳಕತ್ತಾನ. ಕಾಲೇಜ್ಗೆ ಹೋಗ್ಕನಂತ ಹೇಳಿ ಎಲ್ಲರೂ ಬರೋನು ಗಾಡಿ ತಗೊಂಡ ಎಲ್ಲರ ಹೋಗಿ ಅಡ್ಡಾಡಿ ಬರೋನು ಮಸ್ತಾಗೆ ಅಂತ ಮಾತಾಡೋದನ್ನ ನಾ ಕೇಳಿಸ್ಕೊಂಡನ್. ಈ ತಂಗಿಗಳು ಇರುವುದನ್ನ ಪಿಟಿಂಗ್ ಗಿಡಾಕ್ ನೋಡು. ಬಾ ನಿನ್ನ ಮಾಡ್ತೇನೆ. ರಾಖಿ ಹಬ್ಬ ಸನಿಕ್ ಬಂದೈತಿ, ರಾಖಿ ಕಟ್ಟೆ, ನನಗೆ ಅದನ್ನ ಕೊಡಿಸನ್ನ ಇದನ್ನ ಕೊಡಿಸನ್ನ ಅಂತಿ ನೋಡು. ನಿನ್ಗೇನು ಕೊಡ್ಸೋಂಗಿಲ್ಲ. ನಾ ಹೆಂಗ್ ಏನ್ ಕೊಡಿಸ್ಕೋಬೇಕನ್ನೋದು ನನಗೆ ಗೊತ್ತೈತ್ ತಗೋ. ಅಪ್ಪನ ಮುಂದೆ ಹೇಳಿನಂದ್ರೆ ಸರಳ ಕೊಡಿಸ್ತಿ. ನೋಡ್ಬೇವ, ಎಲ್ಲಾನು ಅಪ್ಪನ ಮುಂದೆ ಹೇಳ್ತಾನಂತ ಹೇಳಿ ಹಿಂಗೆ ಹೆದರಿಸ್ಬಿಡ್ತಾಳ ನೋಡ್ ನನ್. ಅಲ್ಲಪ್ಪ, ಇಷ್ಟು ನಿಮ್ಮಪ್ಪನ ಅಂಜಿಕಿದ್ದ ಮತ್ತೆ ಎಕಡೆ ಹೊಂಟಿದ್ದೀರಿ ಗೆಳೆಯರೆಲ್ಲ ಕೂಡೆ? ಒಂದೇ ದಿನ ಸಾಲಿ ಚಲೋ ಆಗತತಿ, ಕಾಲೇಜ್ಗೆ ಹೋಗೋದು ಬಿಟ್ಕೊಟ್ಟ ಎಕಡೆ ತಿರ್ಗಾಕ್ ಹೊಂಟೇರಿ? ಯವ ಎಲ್ಲಿ ಇಲ್ಬೇ, ಮಳಿಗಾಲಲ್ಲ, ಎಲ್ಲಾ ಕಡೆ ಜರಿಗೊಳಗ ನೀರ್ ಬಂದಿರ್ತತಿ. ಎಲ್ಲಾರ ನೀರಿರುವಲ್ಲಿ ಹೋಗಿ ಮಸ್ತಾಗೆ ಮಜಾ ಮಾಡಿ ಅಡ್ಡಾಡಿ ಬರೋಣಂತ ಮಾತಾಡ್ಕೊಂಡಿದ್ವ. ಅದಕ್ಕ ಹೊಂಟಿದ್ದು. ಅದಕ್ಕ ನಿನ್ ಮುಂದ ಗಾಡಿ ಒಯ್ತೇನ್ ಬಿ ಕಾಲೇಜ್ಕಂತ ಹೇಳಿ ಗಾಡಿ ಹೋದ್ರಾತಂತೆ ಹೇಳಾಕಂತ ಬನ್ನಿ, ಈಗ ಬಂದು ಎಲ್ಲ ಕೆಡಿಸ್ಬಿಟ್ಲಿ ನೋಡ್. ಬಿಟ್ಟನ ನೋಡ್ ಸೂರ್ಯ, ಆಕೆ ಹೇಳಿದ್ದನ್ನ ಚಲೋ ಆತು. ಆಕೆ ಹೇಳಲಿಲ್ಲ ಅಂದ್ರು ನೀನಾಗೆ ನನ್ನ ಮುಂದೆ ಹೇಳಿದ್ರು ನಾನೇನು ಕಳಿಸ್ತಿರ್ಕಿಲ್ಲ. ಆತಿಲ್ಲ? ಇವ ಹಂಗನ್ ಬ್ಯಾಡ್ಬೇ, ದೋಸ್ತರೆಲ್ಲ ಕೂಡಿ ಹೋಗ್ಬೇಕಂತ ಮಾಡಿದವು. ಇದೊಂದೇ ಸಲ ಹೋಗಿ ಬರ್ತವೆ. ಇನ್ನ ಕಾಲೇಜ್ ಚಲೋ ಆತಂದ್ರ ಹೋಗಕ್ ಆಗುದಿಲ್ಲ. ಏನ್ ಬ್ಯಾಡಪ್ಪ, ಕಾಲೇಜ್ ಚಲೋ ಆಗೈತಿ. ಮೊದಲ ಚಂದಗೆ ಕಾಲೇಜ್ಗೆ ಹೋಗೋದು ಕಲೀರಿ. ನೀರಿರುವಲ್ಲೇ ಅಲ್ಲೇ ಇಲ್ಲೇ ಅಡ್ಡಾಡೋದ್ರಾಗ ಏನೈತಿ? ಈಗೆಲ್ಲ ಮೊದಲ ಸಿಕ್ಕಂಗ ಅಡ್ಡಾಡೋ ಹಂಗಿರೋದಿಲ್ಲ. ಎಲ್ಲಿಯೂ ಜಾರಿಕೆದಾಗಿರ್ತೈತಿ. ಬೇಡ ಬೇಡ, ಎಲ್ಲೂ ಹೋಗೋದು ಬೇಡ. ಯವ ಹಂಗನ್ ಬ್ಯಾಡ್ಬೇ, ನಮ್ ದೋಸ್ತರೆಲ್ಲ ನಾ ಇಲ್ದಿರ್ ಹೋಗೋದನೇ ಇಲ್ಲ. ಎಲ್ಲಾರು ಬಾ ಅಂತ ಭಾಳ ಫೋರ್ಸ್ ಮಾಡಕತ್ತಾರು. ಇದೊಂದ್ಸಲ ಹೋಗಿ ಬರ್ತೇನೆ ಬೇ. ಪಾಪ, ಎಲ್ಲರಿಗೂ ಇವ ಲೀಡರ್ ಬೇ. ಇವ ಎಲ್ಲ ಪ್ಲಾನ್ ಮಾಡಿ ಕರ್ಕೊಂಡು ಹೊಂಟಾನ ಎಲ್ಲಾರನು. ಫೋನ್ನೇ ಮಾತಾಡುವಾಗ ನಾ ಎಲ್ಲ ಕೇಳಿಸ್ಕೊಂಡೆ. ನಂಗೆ ಗೊತ್ತಿಲ್ದಂಗೆ ಎಲ್ಲ ಕೇಳಿಸ್ಕೊಂಡ ಹೆಂಗ್ ಪಿಟಿಂಗ್ ಇಡಕತ್ತಾವ ನೋಡು. ನೋಡಪ್ಪ, ನೀ ಎಷ್ಟು ಹೇಳಿರು ನಾ ಹೋಗಾಕ ಒಪ್ಪಿಗೆ ಕೊಡೋದಿಲ್ಲ. ನಾ ಅಷ್ಟೇ ಅಲ್ಲ, ನಿಮ್ಮಪ್ಪನ ಮುಂದೆ ಹೇಳಿರ ಅವರು ಒಪ್ಪಿಗೆ ಕೊಡೋದಿಲ್ಲ. ಮೊದಲು ಚಂದಗೆ ಸಾಲಿಗೆ ಹೋಗಂತ ಬೈತಾರು. ಬೇಡ ಬೇಡ, ಮೊದಲು ಇವತ್ತು ಕಾಲೇಜ್ ಚಾಲೂ ಆಗತೈತಿ, ಸಾಲಿಗೆ ಹೋಗಿ ಬರ್ ನಡಿ. ಯವ ಹಂಗೆ ಮಾಡ್ಬೇಡ್ಬೇ. ಇದೊಂದ್ಸಲ ಒಪ್ಪಿಸ್ಬಿಡಪ್ಪ. ಇದೊಂದೇ ಸಲ ಹೋಗಿ ಬರ್ತವೆ, ಇನ್ನೇನು ಕೇಳೋದಿಲ್ಲ ನಿನ್ ಮುಂದೆ. ಇದೊಂದ್ಸಲ ಒಪ್ಪಿಸೆ ಗಾಡಿ ಚಾವಿ ಕೊಡಿಸ್ಬಿಡ್ಬೇ. ಬೇಡ ಬೇ, ಇವ ಒಪ್ಪಿಗೆ ಕೊಡಬೇಡ. ನೀ ನನ್ನ ತಂಗಿ ಎಲ್ಲರ ಅನ್ನ ದೋಸ್ತ ಚುಡಿ ಎಲ್ಲೇ ಹೊಂಟಾನು, ನಾನು ಸಪೋರ್ಟ್ ಮಾಡಬೇಕು. ಅಪ್ಪ ಅವಾಗ ಹೇಳಿ ಒಪ್ಪಿಸ್ಕಾರ ಕಳಿಸ್ಕೊಡ್ಬೇಕು ಅನ್ನೋ ಬುದ್ಧಿಲ್ಲ ನೋಡು. ಕಳಿಸ್ಬೇಡ್ಬೇ ಯವ್ವ, ಬ್ಯಾಡ್ ಅಂತ ಹೇಳ್ಬೇ ಯವ್ವ ಅಂತ ಹೇಳಿ ಸನ್ನಿ ಮಾಡಕತ್ತಿ. ಅವಾಗ ನೋಡ್ಕೋತನ್ ಗಪ್ ನೀನು. ನಾ ಏನೋ ಬೇರೆ ಹೇಳಕತ್ತಿದ್ನಿ ಅವಾಗ. ಯವ್ವ ಅಕ್ಕಿ ಮಾತು ಕೇಳ್ಕೊಂಡು ನೀ ಸುಮ್ಮನೆ ನಿಂತಿ ಅಲ್ಬೇ. ಇದು ಒಂದ್ಸಲ ಹೋಗಿ ಬರ್ತಾನೆ ಅಂತ ಹೇಳಕತ್ತಿಲ್ಲ, ಇನ್ಮೇಲೆ ಎಲ್ಲೂ ಹೋಗೋದಿಲ್ಲ ನೋಡು. ಕಾಲೇಜ್ ಚಲೋ ಆದ್ಮೇಲೆ ಸೂಟಿ ಮಾಡ್ಮಾಡೆ ಹೋಗೋದು ಚಲೋ ಅನ್ಸೋದಿಲ್ಲ. ಅದಕ್ಕೆ ಈಗ ಒಮ್ಮೆ ಹೋಗಿ ಬಂದ್ಬಿಡ್ತೇವೆ. ಹೋಗಿ ಬಂದು ನಾಳೆಯಿಂದ ಕಾಲೇಜ್ ಹತ್ಕೋತೇವಂತ. ನಾಳಿಂದ ತಪ್ಪಿಸ್ಲಂಗೆ ಹೋಗ್ಕೊಂಡು ನೋಡಂತೆ ಬೇಕಾರೆ. ಆಯ್ತು ತಗೋ, ನಿಮ್ಮಪ್ಪರಿಗೆ ಹೇಳ್ತೇನೆ, ಅವ್ರು ಒಪ್ಪಿರ ಹೋಗಂತ್ರೆ ಅಂತ. ಮತ್ತೆ ಬಸ್ಸಿಗೆ ಹೊಂಟೇರಿಲ್ಲ? ಯವ್ವ ಬಸ್ಸಿಗೆ ಹೋದ್ರ ಆ ಗುಡ್ಡ ಗಾಡ್ನಾಗೆಲ್ಲ ಎಲ್ಲಿ ನಡ್ಕೊಂತ ಹೋಗಕತ್ತಿ. ಅದಕ್ಕೆ ಎಲ್ಲಾರು ದೋಸ್ತರು ಬೈಕ್ ಒಯ್ಯಾಕತ್ತೇವ್ ಬೇ. ನಾನು ಬೈಕ್ ಐತೆಲ್ಲ ಹೊಸಾದ್ ಹೆಂಗಿದ್ರು ಇದನ್ನ ಒಯ್ದು ಬಿಡ್ತಾನ. ಏನು ಗಾಡಿ ಒಯ್ತೀಯ? ಅದು ದೋಸ್ತರನ್ನ ಕರ್ಕೊಂಡ ಗಾಡಿ ತಗೊಂಡು ಎಲ್ಲೇ ಹೊಂಟಾನಂತಂದ್ರೆ ನಿಮ್ಮಪ್ಪ ಮರೇ ಹೂ ಅನ್ನುಲ್ಲ. ಬ್ಯಾಡ್ ಬಿಡ್ತಮ್ಮ, ಸುಮ್ಮನೆ ಸಾಲಿಗೆ ಹೋಗಿ ಬರೋ ಹೇಳ್ತನ್ನ. ಯವ್ವ ಪ್ಲೀಸ್ ಇದೊಂದ್ಸಲ ಅಪ್ಪನ ಹೆಂಗಾರ ಮಾಡಿ ಒಪ್ಪಿಸ್ಬಿಡ್ಬೇ. ನಿನ್ನ ಏನೂ ಕೇಳೋದಿಲ್ಲ ಆಮೇಲೆ. ಸಾವಿತ್ರಿ ಸಾವಿತ್ರಿ. ಓರಿ ಬನ್ರಿ. ಅಯ್ಯ ಹುಡುಗರೇ, ನಿಮ್ಮ ಗದ್ದಲ್ದಾಗ ಪಾಪ ಅವರಿಗೆ ಚಾ ಮಾಡಿ ಇಡೋದು ಮರ್ತನೋ. ಹೊಕ್ಕೆಂತಡಿ. ಯವ್ವ ನಾ ಹೇಳಿದ್ದು ಏನ್ ಮಾಡಿದ್ಬೇ?
ಸಿಟ್ಟು ಬಂದಿದ್ದೇನು. ಓಯಪ್ಪ ಇಲ್ಲೇ ಅದನ್ ಬನ್ನಿ. ಏನ್ರಿ ಬಾಳತ್ತಾತನ್ರಿ ಬಂದ? ಒಂದೇ ನಿಮಿಷ ತಡ್ರಿ, ಚಾ ಹಾಕೊಂಡಕ್ಕೆ ಬರ್ತಾನಂತ್ರಿ. ಇರ್ಲಿ ಬಿಡು, ಕುಂದ್ರತನು ಆರಾಮ್ ಮಾಡ್ಕೊಂಡ್ ಬಾ. ಅಲ್ಲ ಎಲ್ಲ ಜೋಡ್ನಿ ತಗೊಂಡ್ ಬಾ ಒಗಾತ್ಲಿ ಅಂತ ಇದನ್ ಸೂರ್ಯಾಗ ಇವೆರಡು ಕೈ ಚೀಲ ಅಲ್ಲೇ ಅಂಗಡ್ಯಾಗ ಬಿಟ್ಟು ಬಂದ್ಬಿಟ್ಟ ನೋಡ್ದ. ಅಯ್ಯ ಹೌದೇನ್ರಿ, ಸಣ್ಣ ಹುಡುಗರು ಗೊತ್ತಾಗಿರ್ಕಿಲ್ಲ, ಅದಿತ್ತು ಬಿಡ್ರಿ. ಎಲ್ಲದಾನೀಗ? ಇವತ್ತ ಕಾಲೇಜ್ಗೆ ಹೋಗ್ಬೇಕನ್ನೋ ಅಲ್ಲ? ಹ್ಞೂನ್ರಿ, ಹೊಂಟಾನ್ರಿ ಕಾಲೇಜ್ಗೆ. ತಡಿ, ಕಾಲೇಜ್ಗೆ ತುಂಬಾಕ್ ರೊಕ್ಕ ಬೇಕನ್ನಕತ್ತಿದ್ದ, ಎಷ್ಟೋ ಏನೋ ಕೇಳ್ತಾನಂತ. ಎಲ್ಲದಾನು? ಅಪ್ಪ ಇಲ್ಲಿ ಹಿತ್ಲಾಗದಾನ. ಯವ್ವ ಈ ಹುಡುಗಿರ ಅವ್ರ ಅಣ್ಣನ ಬೇಸದ್ರಾಗ ಮುಂದೈತ್ ನೋಡ್. ಹ್ಞೂ ಯವ್ವ. ನೋಡ್ ಸಾವಿತ್ರಿ, ನನ್ನ ಮಗಳು ಇನ್ನ ನನ್ನ ಬಾಯನ್ ಮಾತು ಬಾಯಾಗಿರ್ತಾನ ಉತ್ತರ ಕೊಟ್ಬಿಡ್ತಾ. ಹೌದ್ರಿ, ನಿಮ್ಮ ಮಗಳು ಭಾಳ ಶಾನಾಗಿ. ಪಾಪ ಆಯಾರ್ ಮಾಡಕ್ ಬಂದವ್ರು ಯಾರೋ ಕೈ ಚೀಲ್ ಬಿಟ್ಟು ಹೋಗ್ಯಾರೇನೋ. ನಮ್ಮ ಅವ್ವನ ಕೈ ಚೀಲ ಇಂಥದ ಇರ್ತಿತ್ತು. ಎಲ್ಲಾರ ಊರಿಗೆ ಬಂದ್ರ ಹೋದ್ರ ಸಂತಿಗೆ ಹೋದ್ರ ಬ್ಯಾರೆ ಕೈ ಚೀಲ ಗಾಮಾಗುಲ ಇದ ಗಾಮಕತ್ತಡಿ ಅಂತ ಇಂಥ ಕೈ ಚೀಲದಾಗ ಎತ್ತಿಕೊಂಡು ಅಡ್ಡಾಡ್ತಿದ್ಲ ನಮ್ಮವ್ವ. ಎಷ್ಟು ಚಂದ ಇತ್ತು ಸೀರೆ. ಅಲ್ಲ, ಇಷ್ಟೆಲ್ಲ ಯಾರು ತಂದಿರ್ಬೋದು? ಸೀರೆ, ಹೂವು, ಅರಿಶಿನ, ಕುಂಕುಮ, ಬಳಿ, ಉಡಿ ಸಾಮಾನು ಇಷ್ಟೆಲ್ಲ ಕೊಟ್ಟ. ಮತ್ತು ಇದೇನಿದೆ ಡೆಬ್ಬಿ? ಮತ್ತು ಇದೆಲ್ಲದ್ರ ಜೋಡಿ ರೊಕ್ಕನೂ ಇಟ್ಟಾರು, ಅದು 5,000 ರೂಪಾಯಿ. ಇಷ್ಟೆಲ್ಲ ರೊಕ್ಕ ಯಾರು ಕೊಟ್ಟಾರು? ನನ್ನ ಮಕ್ಕಳು ಇನ್ನೂ ಸಣ್ಣ ಅದಾವನ ಅನ್ನೋರಂಗೆ ಬಿಸ್ಕಿಟು, ಬಟರು, ಚಿಪ್ಸು ಇವನ್ನೆಲ್ಲ ಕೊಟ್ಟು ಕರ್ಸಿದಾರೆ. ಹೌದು, ಈ ಡೆಬ್ಬಿ ನೋಡಿರ? ನನ್ನ ತವ್ರ ಮನೆ ಡೆಬ್ಬಿ ಹಂಗೆ ಅನ್ಸತ್ತಲ್ಲ. ಹಾಂ ಹೌದು, ಇದು ನಮ್ಮವ್ವನ ಡೆಬ್ಬೆನ? ನಮ್ಮವ್ವನ ಡೆಬ್ಬಿ ಇಲ್ಲೆಂಗೆ ಬಂತು? ಇಷ್ಟೆಲ್ಲ ಹಣ್ಣು, ಹೂವು, ಮಾಲಿ, ಇಷ್ಟೆಲ್ಲ ತಿನಸು ಹಂಗಾರ ಯಾರು ಕೊಟ್ಟು ಕಳ್ಸಿದಾರು? ಅಯ್ಯೋ ದೇವ್ರಿ, ಏನಿದು ಕನಸು ನನಸು ಒಂದು ಗೊತ್ತಾಗೋತ್ತಲ್ಲ. ಇದರ ಅರ್ಥ ಏನ? ಇದನ್ನೆಲ್ಲ ನನ್ನ ತವ್ರ ಮನೆಯವ್ರು ಕೊಟ್ಟು ಕಳ್ಸಿದಾರು. ಅಲ್ಲ, ನಾವು ಅವ್ರನ್ನ ಕರೆದಿಲ್ಲ, ಬಿಟ್ಟಿಲ್ಲ, ಅವ್ರು ಹೆಂಗೆ ಇದನ್ನೆಲ್ಲ ಕೊಟ್ಟು ಕಳ್ಸಕ್ಕೆ ಸಾಧ್ಯ? ಹೌದು, ಅವ್ರು ಯಾರ ಕೈಯಾಗಾರ ಕೊಟ್ಟು ಕಳಿಸ್ತಾರೆ ಇದನ್ನು? ಮಲ್ಲಣ್ಣ ಕಾಕ ಬಂದಿದ್ರು, ಅವರು ಒಂದು ಮಾತು ಏನೂ ಹೇಳಲಿಲ್ಲ. ಅವ್ರ ಕೈಯಾಗ ಏನಾರ ಕೊಟ್ಟು ಕಳ್ಸಿದ್ರನ? ಇಲ್ಲಿಲ್ಲ, ಹಂಗೆ ಏನಾರ ಕೊಟ್ಟು ಕಳ್ಸಿದ್ರ ಬಂದು ಹುಡ್ಕೋದ ಹೇಳ್ತಿದ್ರು ಅವರು. ಅವರು ಹೋಗೋ ಮಟನೂ ಒಂದು ಮಾತು ಇದ್ರ ಬಗ್ಗೆ ಏನೂ ಮಾತಾಡಲಿಲ್ಲ. ಮತ್ತು ನಮಗೆ ಹೇಳಿ ಹೋದ್ರೆ, ಕರಿಬೇಕಾಗಿತ್ತವ ನೀವು ಅಂಥವ್ರನ್ನ ಯಾಕೆ ಕರೀಲಿಲ್ಲ ಅಂತ ಹೇಳಿ. ಆದ್ರೆ ಇವನ್ನೆಲ್ಲ ಯಾರು ತಂದು ಕೊಟ್ಟಾರ ಮತ್ತೆ? ಅಂದ್ರೆ ಅಯ್ಯೋ ದೇವ್ರೆ, ಇದು ಕನಸು ನನಸು ಒಂದು ಅರ್ಥ ಆಗೋತ್ತಲ್ಲ. ಇದರ ಅರ್ಥ ನನ್ನ ತವ್ರ ಮನೆಯಿಂದ ಯಾರೋ ನಮ್ಮ ಅಂಗಡಿ ಪೂಜಾಕ ಬಂದಿದ್ರು ಅನಿಸ್ತೈತಿ. ಯಾರು ಬಂದಿರ್ಬೋದು? ನನ್ನಂಥ ಪಾಪಿನ ನೋಡಾಕ ಅಲ್ಲಿಂದ ನನ್ನ ತವ್ರ ಮನೆಯವ್ರು ಬಂದಿದ್ರ? ನನ್ನಂಥ ಪಾಪಿ ಖುಷಿ ಹಂಚ್ಕೊಳಕ ನನ್ನ ತವ್ರ ಮನೆಯವ್ರು ಅಷ್ಟು ದೂರದಿಂದ ಕರೆಯೋದ್ಲೇನೂ ಬಂದು ಆದ್ರ? ಛೇ, ಎಂಥ ಕೆಟ್ಟ ಹೆಣ್ಮಗಳು ನಾನು. ನನ್ನಂಥ ಮಗಳು ಆ ಮನೆಗೆ ಮಗಳಾಗಿ ಹುಟ್ಟಬಾರ್ದಾಗಿತ್ತು. ಅಳಬಾರ್ದು, ಖುಷಿ ಪಡ್ಬೇಕಿನ್ನು. ನಾ ಯಾಕೆ ಅಳಬೇಕು? ನಲ್ಲ ಎಲ್ಲ ಆದದ್ದೆಲ್ಲ ಮರೆತ ನನ್ನ ತವ್ರ ಮನೆಯವರು ಯಾರೋ ಬಂದ ಇದನ್ನೆಲ್ಲ ಕೊಟ್ಟು ಹೋಗಿದಾರು. ನಮ್ಮವ್ವ ಇದನ್ನೆಲ್ಲ ಕೊಟ್ಟು ಕಳಿಸಿದಾಳು ಅಂತಂದ್ರೆ ಇದಕ್ಕಿಂತ ಖುಷಿ ಸುದ್ದಿ ನನಗೆ ಇನ್ನೇನೈತಿ? ತವ್ರ ಮನೆ ಬಾಗಿನ ಸಿಗ್ಬೇಕಂದ್ರೆ ಅದೃಷ್ಟ ಇರಬೇಕು. ನನಗೆ ಅದೃಷ್ಟ ಇಲ್ಲಲ್ಲ ಅಂತ ಅನ್ಕೋಕತ್ತಿದ್ನಿ. ಯಾವುದೋ ರೂಪದೊಳಗೆ ನನಗಿದನ್ನೆಲ್ಲ ಕೊಟ್ಟು ಕಳಿಸಿ ಇಲ್ಲಿ ಬಂದು ಹೋಗಿದಾರಲ್ಲ, ನನಗೆ ಭಾಳ ಸಂತೋಷ ಆಯ್ತು. ಹೌದು, ಯಾರು ಬಂದಿದ್ರು ಅಂತ ಹೆಂಗೆ ತಿಳ್ಕೋದು? ಏನು ಮಾಡಲಿ? ಹಾಂ, ಮಲ್ಲಣ್ಣವ್ರಿಗೆ ಫೋನ್ ಮಾಡ್ಕಾರ ಕೇಳ್ತಾನೆ. ಯಾರಾರ ಬಂದಿದ್ರನ ಕಲ್ಲವಕಾರನ್ನ ಕೇಳಿ ತಿಳ್ಕೊರಿ ಅಂತ ಹೇಳಿನಂದ್ರೆ ಅವ್ರು ತಿಳ್ಕೊಂಡು ನನಗೆ ಹೇಳೇ ಹೇಳ್ತಾರು. ಅಷ್ಟ ಮಾಡ್ತಾನೆ ತಡಿ. ಈ ಸತ್ತ ಹೋದಾಕೆ ಮಲ್ಲಣ್ಣ ಕಾಕಾಗೆ ಫೋನ್ ಹಚ್ತಾನಂತ.